25 ಕೋಟಿ ಖರ್ಚು ರಿಲೀಸ್ ಆಗಿದೆ, ಮಂಜೂರಾಗಿತ್ತಂತೆ. ವಾಪಸ್ ಹೋಗಿದೆಯಾ, ಏನಾಗಿದೆಯಾ, ಇನ್ನು ವಾಪಸ್ ತರೋರು ಯಾರು? 2014ರಲ್ಲಿ ಆಗಿರುವಂಥ ವಿಚಾರವನ್ನು ಈಗಲೂ ಕೂಡ ಇಲ್ಲಿಯ ಜನ ಈ ಥರ ಇದ್ದಾರೆ ಅಂತ ಹೇಳಿದ್ರೆ, ಮತ್ತೊಮ್ಮೆ ಪ್ರವೀಣ್ ಗವಾಸ್, ಕೆರವಡಿ ಗ್ರಾಮ ಪಂಚಾಯತ್ PDO ಯಾರಾದರೂ ಗಮನಕ್ಕೆ ತನ್ನಿ ಅಂತ ಕೇಳ್ತಾ ಇರೋದು. ರಾಮಚಂದ್ರ ನಾಯ್ಕ್ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಈಶ್ವರ್ ಕಂದು, ವೆರಿ ಇಂಪಾರ್ಟೆಂಟ್, ಈಶ್ವರ್ ಕಂದು ಜಿಲ್ಲಾ ಪಂಚಾಯತ್ CO. ಈಶ್ವರ್ ಕಂದು ಸರ್, ಯಂಗ್ ಆ್ಯಂಡ್ ಎನರ್ಜೆಟಿಕ್ ಇದ್ದೀರಿ, ಹೊಸದಾಗಿ ಬಂದಿರ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಒಮ್ಮೆ ಇದು ಗೊತ್ತಾದರೆ ಒಮ್ಮೆ ಕರೆಸಿ ಮಾತಾಡಿ. ಲಕ್ಷ್ಮೀಪ್ರಿಯಾ ಮೇಡಮ್, ನೀವು ಕೂಡ ಅಂದರೆ ನೀವೆಲ್ಲ ಟ್ರಾನ್ಸ್ಫರ್ ಆಗ್ತಾ ಇರ್ತೀರಿ, ಇಂಥ ಒಂದು ಸಮಸ್ಯೆ ಇದೆ, ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಸತೀಶ್ ಸೈಲ್ ಇದ್ದಾರೆ, ಕಾರವಾರ ಶಾಸಕರು, ಮಂಕಾಳ ವೈದ್ಯ ಜಿಲ್ಲಾ ಪ್ರವೀಣ್ ಗವಾಸ್ ಇದ್ದಾರೆ, ಕೆರವಡಿ ಗ್ರಾಮ ಪಂಚಾಯತ್ PDO. ಪ್ರವೀಣ್, ಇದು ಯಾರ್ದಾದ್ರೂ ಗಮನಕ್ಕೆ ಬರ್ತಾ ಇಲ್ವ? ಇದು ಹಿಂಗೆ ಬಿಟ್ಬಿಡೋದಾ? ಯಾರು ಇದರ ಬಗ್ಗೆ ಧ್ವನಿ ಎತ್ತುತ್ತಾ ಇಲ್ವಾ? ಪ್ರವೀಣ್ ಸರ್, ಪ್ರವೀಣ ಗವಾಸ್ ಮೇಡಮ್ ನಮಸ್ತೆ. ಹಲೋ ಸರ್, ನಮಸ್ಕಾರ ಸರ್. ಇದು ಕೆರವಡಿ PDO ಸರ್. ನಮಸ್ತೆ ಮೇಡಮ್. ಸಾರ್ವಜನಿಕರಿಂದ ಬಹಳಷ್ಟು ಬಿದಿದೆ ಸರ್ ಅದು. ಅಂದ್ರೆ ಈಗ ಅವ್ರಿಗೆ ಒಂದು ಏನು ಸುಮಾರು ದಿವಸಗಳಿಂದ ಕಾಮಗಾರಿ ನಡೀತಾ ಇಲ್ಲದ್ರಿಂದ ಸಾರ್ವಜನಿಕರಿಗೆ ಅದರಿಂದ ಅದಕ್ಕೆ ಏನ್ ಮಾಡ್ಬೇಕು ಈಗ ನಾವು? ಈಗ ನಾವು ಏನ್ ಸಪೋರ್ಟ್ ಮಾಡ್ಬೇಕು ಹೇಳಿ, ನನಗೆ ಬೇರೆ ಗೊತ್ತಾಗ್ತಿಲ್ಲ. ಈಗ ನಾನು ಜಿಲ್ಲಾಧಿಕಾರಿ ಏನಂದ್ರೆ ಸರ್, ನಮ್ಗೆ ಆದಷ್ಟು ಶೀಘ್ರ ಮುಕ್ತಾಯ ಆಗ್ಬೇಕು ಸರ್. ಕಂಪ್ಲೀಟ್ ಆದ್ರೆ ನಮ್ಗೆ ಒಂದು ಬಹಳಷ್ಟು ಅನುಕೂಲ ಆಗ್ತದೆ ಅಂತ ಹೇಳ್ಕೊಂಡು ಸರ್. ಈಗ ಎಲ್ಲಿಂದ ಶುರು ಆಗ್ಬೇಕು ಅಂತ ಬೇಕಲ್ಲ? ಹಲೋ, ಎಲ್ಲಿಂದ ಶುರು ಆಗಬೇಕು ಅಂತ ಬೇಕಲ್ಲ? ಅದೇ ಸರ್, ಈಗ ಅದ್ರ ಬಗ್ಗೆ ಅದು ನಮಗೆ ತಿಳಿದ ಪ್ರಕಾರ ಸರ್, ನಮ್ಮ ಮಾಹಿತಿ ಪ್ರಕಾರ ಮೊದಲು KRDL ಅಂತ ಹೇಳ್ಕೊಂಡು ಅವರು ಸಂಸ್ಥೆಯವರು ಅದನ್ನ ಗುತ್ತಿಗೆ ತಕೊಂಡು ವರ್ಕ್ ಸ್ಟಾರ್ಟ್ ಮಾಡಿದ್ರು ಸರ್. ಆದ್ರೆ ಈಗ ಅದು ವರ್ಕ್ ಕಂಪ್ಲೀಟ್ ಆಗ್ಲಿಲ್ಲ ಸರ್. ಅದ್ರ ಬಗ್ಗೆ ನಮ್ಮ ಕಡೆ ಹೆಚ್ಚಿನ ಮಾಹಿತಿ ಇಲ್ಲ ಸರ್. ವರ್ಕ್ ಯಾರಿಗೆ ಆರ್ಡರ್ ಆಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಹತ್ರ ಮಾಹಿತಿ ಇಲ್ಲ ಸರ್. ಅದ್ರ ಬಗ್ಗೆ ಪ್ರವೀಣ ಮೇಡಮ್, ಈಗ ನಾನೊಂದು ಹೆಲ್ಪ್ ಮಾಡ್ತೀನಿ ನಿಮಗೆ. ಹೇಳಿ ಸರ್. ಈ ವಿಚಾರವನ್ನಿದೆಯಲ್ಲ, ನಾನು ಕಟ್ ಮಾಡಿಬಿಟ್ಟು, ಅಂದರೆ ಏನೆಲ್ಲ ವಿಚಾರ ಇದೆ, ಇಲ್ಲಿ ಸಮಸ್ಯೆ ಏನಿದೆ, ಈ ವಿಡಿಯೋದಲ್ಲಿ ಹಿಂಗೆ ಸಮಸ್ಯೆ ಇದೆ ಈ ಊರಲ್ಲಿ, ದಯವಿಟ್ಟು ಸಂಬಂಧಪಟ್ಟವ್ರ ಗಮನ ಹರಿಸಿ ಅಂತೇಳಿ ಒಂದು ಕಳಿಸ್ತೀನಿ ನಿಮಗೆ. ನೀವು ಕೂಡ ಸಂಬಂಧಪಟ್ಟವ್ರಿಗೆ ಕಳಿಸಿ, ನೋಡಿ ಮೀಡಿಯಾದಲ್ಲಿ ಬರ್ತಾ ಇದೆ, ನಮ್ಗೆ ಏನಾದರೂ ಮಾಡಿಕೊಡಿ ಅಂತೇಳಿ. ಅದಿಲ್ಲ ಸರ್, ನಾವು ಇದ್ರ ರೆಫರೆನ್ಸ್ ಹಾಕೊಂಡು ಈಗ ಆಲ್ರೆಡಿ ನಮ್ಮಿಂದ ಲೆಟರ್ ಕೊಟ್ಟಿದ್ದೀವಿ ಸರ್. ನಾವು ನಿಮ್ಮ ಕಳಕಳಿ ಬಗ್ಗೆ, ಯಾಕಂದ್ರೆ ನಿಮ್ಮ ಕಳಕಳಿ ಬಗ್ಗೆ ಅರ್ಥ ಆಗುತ್ತೆ. ಯಾಕಂದ್ರೆ ಇದೆಲ್ಲ PDO ಮಾಡೋ ಕೆಲಸ ಅಲ್ಲ, ನಿಮ್ಮ ಜವಾಬ್ದಾರಿಯ ಒಂದು ವ್ಯಾಪ್ತಿಯಲ್ಲಿ ನೀವು ಎಷ್ಟು ಮಾಡ್ಬೇಕು ಅಷ್ಟು ಮಾಡಿ. ಅದೇ ಸರ್, ನಮ್ಮ ವ್ಯಾಪ್ತಿಯಲ್ಲಿ ಏನು ಮಾಡ್ಲಿಕ್ಕೆ ಆಗ್ತದೆ, ನಮ್ದೊಂದು ಮನವಿಯನ್ನು ನಾವು ನಮ್ಮ ಮುಂದಿನ ಹಂತಕ್ಕೆ ಕಳಿಸ್ಲಿಕ್ಕೆ ನಾವು ಮಾಡ್ತೀವಿ ಸರ್, ಪ್ರಯತ್ನ ಮಾಡ್ತೀವಿ ಸರ್. ಗೊತ್ತಾಯ್ತು. ಥ್ಯಾಂಕ್ ಯು ಕಳಿಸ್ತೀನಿ. ಥ್ಯಾಂಕ್ ಯು ಥ್ಯಾಂಕ್ ಯು. ಓಕೆ ವೀಕ್ಷಕರೇ, ಮತ್ತೊಮ್ಮೆ ಸತೀಶ್ ಸೈಲ್ ಅವರಿದ್ದಾರೆ, ಕಾರವಾರ ಶಾಸಕರು. ಸತೀಶ್ ಸೈಲ್ ಅವರು ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಶಿರೂರು ಟೈಮಲ್ಲಿ ನೀವು ಮಾಡಿದಂಥ ಸಾಧನೆ ಬಗ್ಗೆ ಎರಡು ಮಾತಿಲ್ಲ, ಸೆಲ್ಯೂಟ್ ಅದಕ್ಕೆ. ಅಲ್ಲ, ಒಂದು ನ್ಯೂಸ್ ಕೊಡ್ಲಿಕ್ಕೆ ಬಯಸ್ತೇನೆ. ಗೊತ್ತಾಯ್ತು. ಶಿರೂರ್ದು ವೆಹಿಕಲ್ ಸಿಕ್ಕಿದೆ. ಹೌದಾ? ಏನಾಯ್ತು ಸರ್? ಅದು ಸಿಕ್ಕಿದೆ, ಈಗ ಒಂದು 2 ಗಂಟೆ ಒಳಗೆ ತೆಗೆದು ಬಿಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಪ್ರಯತ್ನ. ಕೇರಳದ ಟ್ರಕ್ ಸಿಕ್ಕಿದೆ. ಟ್ರಕ್ಕು ಸಿಕ್ಕಿದೆ. ಆತನ ಬಾಡಿ ಗಿಡಿ ಬಗ್ಗೆ ಏನಾದರೂ ಮಾಹಿತಿ ಬಂತ? ಬಾಡಿ ಅಂದ್ರೆ ಬಾಡಿ ಇಂಟ್ಯಾಕ್ಟ್ ಅಂದ್ರೆ ನನ್ನ ಪ್ರಕಾರ ಅದು ಗ್ಲಾಸ್ ಹೊಡೆದ ಮೇಲೆ ಗೊತ್ತಾಗ್ಬಿಡ್ತದೆ. ಓಕೆ, ಈಗ ಮೇಲೆ ಕೆತ್ತಿದ್ದೀರಾ ಅಥವಾ ಕೆಳಗನೆ ಇದೆಯಾ ಅದು? ಅಲ್ಲ, ಅದನ್ನ ಸ್ವಲ್ಪ ಕ್ಲಿಯರ್ ಮಾಡಿ, ಸ್ವಲ್ಪ ನೀರು ಹೆಚ್ಚಿದೆ, ನೀರಿನ ಪ್ರಮಾಣ ಕಡಿಮೆ ಆದ್ಮೇಲೆ ಸುಮಾರು 2.5 ತೆಗಿತಾ ಇದ್ದೆ. ಓಕೆ, ಈಗ ಇದರ ಜೊತೆಗೆ ನಾನು ಇನ್ನೊಂದು ಸ್ಟೋರಿ ಇದ್ದಿದ್ದು ನಿಮ್ಗೆ ಗೊತ್ತಿರ್ಬೋದು. ನೀವು ಒಳ್ಳೆ ಸುದ್ದಿ ಕೂಡ ಕೊಟ್ಟಿದ್ರಿ, ಈ ಸುದ್ದಿ ಕೂಡ ಕೊಡೋಂಗಾಗಲಿ. ಈ ಕಾಳಿ ನದಿಗೆ ಅಡ್ಡಲಾಗಿ ಸೇತುವೆ ನಿರ್ಮಿಸಲು 2014ರಲ್ಲಿ 25 ಕೋಟಿ ಮಂಜೂರಾಗಿತ್ತು ಸರ್. ಅದು ಅರ್ಧದಲ್ಲಿ ನಿಂತಿದೆ. ಹೌದು, ಅಂದರೆ ಕೆರವಡಿ, ದೇವಳಮಕ್ಕಿ, ಮಲ್ಲಾಪುರ, ಹಳಗ, ಉಳಗಾವ ಸಂಪರ್ಕ ಸೇತುವೆ. ಸೊ ಅದರದ್ದೊಂದು ಕಂಟಿನ್ಯೂಷನ್ ಮಾಡ್ಬೇಕು ಸರ್, ನೋಡ್ಬೇಕು ಸರ್ ಅದನ್ನು ಅಂತ. ಅಲ್ಲ, ಈಗ ಏನಾಗಿದೆ ಅದರದ್ದು, ನಾನು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮತ್ತೆ ಇವರು ಯಾರು ನಮ್ಮ ಚೀಫ್ ಇಂಜಿನಿಯರ್ ಅದರ ಬಗ್ಗೆ ಡಿಸ್ಕಷನ್ ಆಗಿದೆ. ಅವರಿಗೆ ಲಾಸ್ಟ್ 15th ಇಸ್ ದ ಲಾಸ್ಟ್ ಡೆಡ್ ಮಾರ್ಕ್. ಓಕೆ 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 ಓಕೆ. October 15th ಇಫ್ ದೇ ಆರ್ ನಾಟ್ ವರ್ಕಿಂಗ್, ದೆನ್ ನಾವು ಬೇರೆಯವ್ರಿಗೆ ಕೊಡ್ಕೊಂಡು ಕೆಲಸ ಮಾಡ್ತಾ ಇದ್ದೇವೆ. ಎಸ್ ಸರ್, ಎಸ್ ಸರ್, ಎಸ್ ಸರ್, ಎಸ್ ಸರ್. ಯು ಟೇಕ್ ಇಟ್ ಇನ್ ಗ್ರಾಂಟ್ ದಟ್ ವಿ ವಿಲ್ ಡೂ ದಿಸ್. ಎಸ್ ಸರ್, ಎಸ್ ಸರ್, ಖಂಡಿತ. ನೀವು ಆ ಸುದ್ದಿ ಹೇಳದ ಕಾರಣಕ್ಕಾಗಿ ನಾನು ಇದನ್ನು ತುಂಬ ಫೋರ್ಸ್ ಮಾಡ್ತಾ ಇಲ್ಲ. ಎನಿಹೌ, ನಿಮ್ಮ ಟೈಮಲ್ಲಿ ಆಗಲಿ ಅಂತ ಬಯಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್, ನಮ್ಮ ಜೊತೆ ಮಾತನಾಡೋದಕ್ಕಾಗಿ. ಮತ್ತೊಂದು ಕಡೆ ಲಾರಿ ಟ್ರಕ್ ಸಿಕ್ಕಿದೆ, ಅದು ಇಂಪಾರ್ಟೆಂಟ್ ಪಾಯಿಂಟ್. ಈಗ ವಿಜುವಲ್ ಕೂಡ ನಾವು ಕೊಡ್ತೀವಿ. ಸಿಎಂ ರಾಜೀನಾಮೆ ಆಗ್ರಹಿಸಿ JDS ಪ್ರತಿಭಟನೆಯನ್ನ ಮಾಡ್ತಾ ಇರೋದು. ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆಯ ಕಿಚ್ಚು ಜೋರಾಗಿದೆ. JDSನ ನಗರಾಧ್ಯಕ್ಷ ರಮೇಶ್ ಗೌಡ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಮೂಡ ಹಗರಣದಲ್ಲಿ ಸಿಎಂ ಸಿಕ್ಕಾಕೊಂಡಿದ್ದಾರೆ. ಹೈಕೋರ್ಟ್ ಆದೇಶಕ್ಕೆ ಗೌರವ ಕೊಡ್ತಾ ಇಲ್ಲ ಸಿಎಂ ಅಂತ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ JDSನವರು. ಸಿದ್ದರಾಮಯ್ಯ ಕೂಡಲೇ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಬೇಕು ಅಂತ ಇವರು ಹೋರಾಟ ಮಾಡ್ತಾ ಇದ್ದಾರೆ.
ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಜೆಡಿಎಸ್ನವರು ಆಗ್ರಹಿಸ್ತಾ ಇದ್ದಾರೆ. ಫ್ರೀಡಂ ಪಾರ್ಕ್ ಅಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆಯ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಲೀಡ್ರುಗಳನ್ನ ಕಳ್ಕೊಡ್ಸ್ಬಿಡ್ಲಾ ಲೀಡ್ರುಗಳನ್ನ ಕಳ್ಕೊಡ್ಸ್ಬಿಡ್ಲಾ ಲೀಡ್ರುಗಳನ್ನ ಕೆಳಗೆ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ವೀರೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೀರೇಶ್, ಗಮನಿಸ್ತಾ ಇದೀವಿ ಒಂದ್ ಕಡೆ ಕಾಂಗ್ರೆಸ್ನವರು ಆರೋಪ ಮಾಡ್ತಾ ಇರೋದು ಬಿಜೆಪಿ ಜೆಡಿಎಸ್ನವರು ಸೇರ್ಕೊಂಡು ಈ ರೀತಿ ಷಡ್ಯಂತ್ರ ಮಾಡ್ತಾ ಇದ್ದಾರೆ, ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ. ಮತ್ತೊಂದ್ ಕಡೆ ಜೆಡಿಎಸ್ನವರು ಈಗ ಪ್ರತ್ಯೇಕವಾಗಿ ಪ್ರತಿಭಟನೆಗೆ ಇಳಿದಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಬೇಕು, ಕೋರ್ಟ್ ಆದೇಶವನ್ನ ಗೌರವಿಸಬೇಕು ಅಂತ. ಸದ್ಯಕ್ಕೆ ಈ ಪ್ರತಿಭಟನೆ ವಿಚಾರವಾಗಿ ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್ ಪಾಟೀಲ್ ರಾಜೀನಾಮೆಗೆ ಅಂದ್ರೆ ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಒತ್ತಾಯಿಸಿ ಈಗ ಬಿಜೆಪಿ ಮತ್ತು ಜೆಡಿಎಸ್ ಈಗ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರೆ. ಒಂದ್ ಕಡೆ ಬಿಜೆಪಿ ಅವರು ಪ್ರತಿಭಟನೆ ನಂತರ ಈಗ ಜೆಡಿಎಸ್ ಪ್ರತಿಭಟನೆ ಮಾಡ್ತಿದ್ದಾರೆ. ಫ್ರೀಡಂ ಪಾರ್ಕ್ ನಲ್ಲಿ ಪೊಲೀಸರು ಸಹ ವಶಕ್ಕೆ ಪಡೆದುಕೊಂಡಿದ್ದಾರೆ. ಯಾಕಂದ್ರೆ ಸಿಎಂ ಅವರು ಕೋರ್ಟ್ಗೆ ಗೌರವ ಕೊಡಬೇಕು, ಕೊಟ್ಟು ರಾಜೀನಾಮೆ ನೀಡಬೇಕಂತ ಒಂದ್ ಕಡೆ ಒತ್ತಾಯ ಮಾಡ್ತಿದ್ದಾರೆ. ಯಾಕಂದ್ರೆ ಇವರು ಸಂವಿಧಾನ ಬಗ್ಗೆ ಮಾತಾಡ್ತಾರೆ, ಕಾನೂನು ಬಗ್ಗೆ ಮಾತಾಡ್ತಾರೆ. ಹೀಗಾಗಿ ಒಂದು ಕೋರ್ಟ್ ಅವ್ರ ಮೇಲೆ ಈಗ ಆದೇಶ ಆಗಿದೆ ತನಿಖೆ ಮಾಡ್ಬೇಕಂತ. ಅವರು ಸಿಎಂ ಸ್ಥಾನದಲ್ಲಿ ಇದ್ರೆ ತನಿಖೆಗೆ ಒತ್ತಡ ಬೀಳುತ್ತೆ. ಯಾಕಂದ್ರೆ ಎಲ್ಲಾ ತನಿಖೆ ಸಂಸ್ಥೆಗಳು ಅಂದ್ರೆ ರಾಜ್ಯದ ಎಲ್ಲಾ ತನಿಖೆ ಸಂಸ್ಥೆಗಳು ಅವರ ಮೇಲೆ ಇದರಲ್ಲಿ ಇರುತ್ತೆ. ಹೀಗಾಗಿ ಅವ್ರು ಕೂಡಲೇ ರಾಜೀನಾಮೆ ಕೊಡಬೇಕು, ಇಲ್ಲವಾದ್ರೆ ಉಗ್ರವಾದ ಹೋರಾಟ ಮಾಡ್ತೇವೆ ಅಂತೇನೋ ಒಂದ್ ಕಡೆ ಜೆಡಿಎಸ್ ಕಾರ್ಯಕರ್ತರು ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ಮಾಡಿದ್ರು. ಅದಲ್ಲದೆ ವಿಧಾನಸೌಧ ಮುತ್ತಿಗೆ ಹಾಕಲು ಮುಂದಾದಾಗ ಪೊಲೀಸರು ಅವ್ರನ್ನ ಬಿಡಲಿಲ್ಲ. ಹೀಗಾಗಿ ಬಿಎಂಟಿಸಿ ಬಸ್ನಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿಕೊಂಡು ವಶಕ್ಕೆ ಪಡೆದುಕೊಂಡು ಕರೆದುಕೊಂಡು ಹೋದ್ರು. ಮುಂದಿನ ದಿನಗಳಲ್ಲಿ ಸಿಎಂ ಅವರು ಏನಾದರೂ ರಾಜೀನಾಮೆ ಕೊಡಲಿಲ್ಲ ರಾಜ್ಯಾದ್ಯಂತ ನಾವು ಬಿಜೆಪಿ ಮತ್ತು ಜೆಡಿಎಸ್ ಜಂಟಿಯಾಗಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ ಅಂತ ಒಂದ್ ಕಡೆ ಎಚ್ಚರಿಕೆ ಸಹ ನೀಡಿದ್ದಾರೆ ಶ್ರೀಪಾದ್ ಪಾಟೀಲ್. ಓಕೆ, ಥ್ಯಾಂಕ್ ಯು ವೀರೇಶ್ ಮಾಹಿತಿಗಾಗಿ. ನೀಟಾಗಿ ಅರೇಂಜ್ ಮಾಡಿಸ್ತಾ ಇದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯರವರು ಅವರು ಪ್ರತಿ ಬಾರಿ ಹೇಳ್ತಿದ್ರು ನನ್ನ ಮೇಲೆ ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ, ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದವರು ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ, ಇವರು ಬರೀ ರಾಜಕೀಯ ದುರುದ್ದೇಶದಿಂದ ಬೆಂಗಳೂರಿನಿಂದ ಮೈಸೂರು ತನಕ ಪಾದಯಾತ್ರೆ ಮಾಡಿದ್ರು ಅಂತೇಳಿ ಅವರು ಪದೇ ಪದೇ ಹೇಳ್ತಾ ಇದ್ರು. ಆದರೆ ಏನು ಈ ಒಂದು ಪಕ್ಷಗಳು ಸೇರ್ಕೊಂಡು ಗವರ್ನರ್ನ ಬಳಸ್ಕೊಂಡು ನಮ್ಮ ಮೇಲೆ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂತೇನು ಹೇಳ್ತಾ ಇದ್ರು. ಆದರೆ ಇವತ್ತು ಮಾನ್ಯ ಉಚ್ಚ ನ್ಯಾಯಾಲಯ ಇವತ್ತು ಹೇಳಿದೆ, ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯರವರು ಅವರು ಪ್ರತಿ ಬಾರಿ ಹೇಳ್ತಿದ್ರು. ಕರ್ನಾಟಕ ಎಕ್ಸ್ಪ್ರೆಸ್ ಅಲ್ಲಿ ಯಾವೆಲ್ಲ ಸುದ್ದಿದೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಕೋಲಾರ ಹೊರವಲಯದ ಟಮಕ ಬಳಿ ಆತಂಕಕಾರಿ ಸೂಟ್ಕೇಸ್ ಪತ್ತೆಯಾಗಿದೆ. ಸೂಟ್ಕೇಸ್ನಿಂದ ಶಬ್ದ ಬರ್ತಾ ಇದ್ದು ಸ್ಥಳೀಯರಲ್ಲಿ ಆತಂಕ ಮನೆ ಮಾಡಿದೆ. ಸೂಟ್ಕೇಸ್ ನೋಡಿ ಸ್ಥಳೀಯರು ಪೊಲೀಸ್ ಕಂಟ್ರೋಲ್ ರೂಮ್